ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ನಾನು ಈ ನನ್ನ ವಿಡಿಯೋದಲ್ಲಿ ನಿಮ್ಗೆ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಡಿಸ್ಟೆನ್ಸ್ ಸೀಲಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಈ ಒಂದು ಡಿಸ್ಟೆನ್ಸ್ ಸೀಲಿಂಗ್ ಮಾಡುವಂಥದ್ದು ವಿಧಾನ ಹೇಗೆ ಅಂತಂದ್ರೆ ಫಸ್ಟ್ ಲೆವೆಲ್ ಅಂತೂ ಸೆಲ್ಫ್ ಹೀಲಿಂಗ್, ನಿಮ್ಮನ್ನ ನೀವು ಈ ಒಂದು ಬ್ರಹ್ಮಾಂಡದ ಚಿಕಿತ್ಸೆಗೆ ಒಳಪಡಿಸುವಂಥದ್ದಾಗತ್ತೆ. ಡಿಸ್ಟೆನ್ಸ್ ಸೀಲಿಂಗ್ ಹೇಗೆ ಮಾಡಬೇಕು ಅಂತ ತಿಳಿಸೋಕ್ಕಿಂತ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ಹಾಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಹಾಗೂ ನನ್ನ ಪ್ರಿಯ ವೀಕ್ಷಕರೇ, ನೀವು ರೇಖಿ ಸಾಧಕರಾಗಿದ್ದು ಅಥವಾ ರೇಖಿ ವಿದ್ಯಾರ್ಥಿಗಳಾಗಿದ್ದು ನೀವು ಡಿಸ್ಟೆನ್ಸ್ ಹೀಲಿಂಗ್ ಬಗ್ಗೆ ನಿಮಗೆ ತುಂಬಾ ಗೊಂದಲಗಳಿತ್ತು ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೆ ಹೇಗೆ ಮಾಡಬೇಕು. ನಿಮ್ಮ ಎಲ್ಲ ಚಕ್ರಗಳ ಮೇಲೂ ಕೂಡ ಒಂದು ಸಂಕೇತಗಳನ್ನ ಬರ್ಕೊಳ್ಳುವಂಥದ್ದು ಮಾಡಬೇಕು. ತದನಂತರ ಏನ್ ಮಾಡ್ಬೇಕು, ನೀವು ಬೇರೆಯವ್ರಿಗೆ ಮಾಡ್ಬೇಕು ಅಂತ ಅಂದಾಗ ಯಾವುದೇ ವ್ಯಕ್ತಿ ಆಗ್ಲಿ ಮೊದಲಿಗೆ ದಯಮಾಡಿ ನಿಮ್ಮ ಸುತ್ತ ಒಂದು ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡಿ ನಿಮ್ಮ ಪಿರಮಿಡಿನ ಎಲ್ಲಾ ಬಾಹುಗಳಲ್ಲೂ ಕೂಡ ಅಂದ್ರೆ ಎಲ್ಲಾ ಸೈಡ್ಸ್ ಕೂಡ ನೀವು ಈ ಸಂಕೇತಗಳನ್ನ ಹಾಕೋಬೇಕು. ಕಾರಣ ಏನಂದ್ರೆ ಆ ವ್ಯಕ್ತಿನಲ್ಲಿ ಏನಾದ್ರು ತುಂಬಾ ನೆಗೆಟಿವಿಟಿ ಇತ್ತು ಅಂದ್ರೆ ತುಂಬಾ ಬ್ಲಾಕೇಜಸ್ ಇತ್ತು ಅಂದ್ರೆ ಅದು ಸಡನ್ ಆಗಿ ನಿಮಗೆ ಕನೆಕ್ಟ್ ಆಗುವಂತದ್ದಾಗತ್ತೆ. ಹಾಗಾಗಿ ದಯಮಾಡಿ ನೀವು ಮೊದಲಿಗೆ ರಕ್ಷಣೆಗೆ ಒಳಗಾಗಿ ನಿಮ್ಮ ಸುತ್ತ ಒಂದು ಪಿರಮಿಡ್ ಇದೆ ಅಂತ ಕಲ್ಪನೆಯನ್ನ ಮಾಡಿ ಆ ಪಿರಮಿಡಿನ ಎಲ್ಲ ಬಾಹುಗಳಲ್ಲೂ ಕೂಡ ರೇಖಿ ಸಂಕೇತಗಳನ್ನ ಬರಿಬೇಕು. ತದನಂತರ ಒಂದೊಂದು ಸಂಕೇತವನ್ನ ಬರೀತಾರಲ್ವಾ, ಆ ಬರೆದು ಜಸ್ಟ್ ಅದನ್ನ ದಯವಿಟ್ಟು ಒಂದು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಅದನ್ನ ಬರೆಯುವಾಗ ಒಂದು ಭಾವ ಇರುತ್ತೆ. ಆ ಬ್ರಹ್ಮಾಂಡದ ಸಂಕೇತವನ್ನ ಬರಿತಾ ಇದ್ದೀರಾ, ಆ ಸಂಕೇತವನ್ನ ಬರೆಯುವಾಗ ನಿಮ್ಮಲ್ಲಿ ಅದ್ಭುತವಾದಂತಹ ವೈಬ್ರೇಷನ್ ಆಗತ್ತೆ, ಅದ್ಭುತವಾದ ಆನಂದ ಆಗತ್ತೆ. ಅದೆಲ್ಲವನ್ನ ಗಮನಿಸಿ ಆ ಸಂಕೇತವನ್ನ ಬರೆದ ನಂತರ ಆ ವಾಲ್ಗಳ ಮೇಲೆ ಅಂದ್ರೆ ಒಂದು ನಿಮ್ಮ ಸುತ್ತ ಒಂದು ವೈಟ್ ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡ್ತೀರಾ. ಒಂದು ಬಿಳಿಯ ಪಿರಮಿಡ್ ನಿಮ್ಮ ಸುತ್ತ ಇದೆ. ಆ ಬಿಳಿಯ ವಾಲ್ ಮೇಲೆ ನೀವು ಈ ಸಿಂಬಲ್ ಅನ್ನ ಬರೀತೀರಾ. ಆ ಯಾವ ಬಣ್ಣದಿಂದ ಬರೆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ? ಗೋಲ್ಡನ್ ಕಲರ್ ಅಲ್ಲ, ಯಾವುದೇ ಆದ್ರೂ ಚಿನ್ನದ ಬಣ್ಣ ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುವಂತದ್ದಾಗತ್ತೆ. ಹಾಗಾಗಿ ಚಿನ್ನದ ಬಣ್ಣದಲ್ಲಿ ಆ ಒಂದು ಗೋಲ್ಡನ್ ಕಲರ್ ಅಲ್ಲಿ ಬರಿತಾ ಇದ್ರ ಸಿಂಬಲ್ಗಳನ್ನ ಅಂತ ಅನ್ಕೊಳ್ಳಿ. ಕಲ್ಪನೆ ಮಾಡಿ ಬರೆದ ನಂತರ ಸಿಂಬಲ್ ಇಂದ ಬರ್ತಾ ಇರುವಂತಹ ಎಲ್ಲ ಅದ್ಭುತವಾದ ಶಕ್ತಿಯತ್ತ ಗಮನಿಸಿ. ನಿಮ್ಮ ಗಮನವನ್ನ ಆ ಸಿಂಬಲ್ಗಳು ಹೇಗೆ ಅದರ ಅದ್ಭುತವಾದ ಶಕ್ತಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಗಮನಿಸಿ. 4 ವಾಲ್ಗಳಿಗೂ ಹಾಕಿದ್ರೆ ನೀವು ಪ್ರೊಟೆಕ್ಟ್ ಆದ್ರಿ 3 ಸಿಂಬಲ್ಗಳು. ಮತ್ತೆ ಆ ವ್ಯಕ್ತಿಯ ಸುತ್ತಲೂ ಕೂಡ ಪಿರಮಿಡ್ ಅನ್ನ ಹಾಕಿ ನೀವು ಹೀಲ್ ಮಾಡ್ಬೇಕು ಅನ್ಕೊಳ್ಳುವಂತಹ ವ್ಯಕ್ತಿಗೆ ಹೀಲಿಂಗ್ ಸಿಂಬಲ್ ಅಂತ ಏನಿರುತ್ತೆ, ಫಸ್ಟ್ ಒಂದು ಸಿಂಬಲ್ ಅದನ್ನ ಬಳಸಿ, ಮತ್ತೆ ಥರ್ಡ್ ಒಂದು ಸಿಂಬಲ್ ರಕ್ಷಣಾ ಸಂಕೇತವನ್ನ ಬಳಸಿ. ರಕ್ಷಣಾ ಸಂಕೇತ ಕಾಮನ್ಲಿ ಬಳಸಿ. ಕಾರಣ ಏನಂದ್ರೆ ಆ ವ್ಯಕ್ತಿಯಿಂದ ಯಾವುದೇ ನೆಗೆಟಿವ್ಸ್ ಅನ್ನೋದು ನಿಮಗೆ ಕನೆಕ್ಟ್ ಆಗೋದು ಬೇಡ. ಯಾಕೆಂದ್ರೆ ತುಂಬಾ ಜನ ಹೇಳ್ತಾರೆ ನಾವು ಬೇರೆಯವ್ರು ಹೀಲ್ ಮಾಡ್ಬಿಟ್ರೆ ನಾವು ಸಮಸ್ಯೆಗೆ ತುತ್ತಾಗ್ತೀವಂತೆ. ಹಾಗಾಗಿ ಆ ಒಂದು ಗೊಂದಲ ಬೇಡ. ಆ ವ್ಯಕ್ತಿಯ ಪಿರಮಿಡಿಗೂ ಕೂಡ ಈ ಒಂದು ರಕ್ಷಣಾ ಸಂಕೇತವನ್ನ ಹಾಕುವಂಥದ್ದು ಮಾಡಿ. ತದನಂತರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸುವಂಥದ್ದು ಮಾಡಿ. ತದನಂತರ ಆ ವ್ಯಕ್ತಿಯ ಅನಾಹತ ಚಕ್ರವನ್ನ ಫೋಕಸ್ ಮಾಡಿ. ಆ ವ್ಯಕ್ತಿಯ ಹೃದಯ ಸಂಬಂಧಿ ಸಮಸ್ಯೆಗೆ ನೀವು ಹೀಲ್ ಮಾಡ್ತಾ ಇದ್ರಿ ಅಂದ್ರೆ ಅನಾಹತ ಚಕ್ರದ ಮೇಲೆ ಚಿನ್ನದ ಬಣ್ಣದಲ್ಲಿ ಈ ಸಂಕೇತಗಳನ್ನ ಬರೆಯಿರಿ. ಆ ಚಕ್ರದಲ್ಲೂ ಕೂಡ ಹೇಗೆ ಅದ್ಭುತವಾದ ಶಕ್ತಿ ಆ ಒಂದು ಸಿಂಬಲ್ಗಳನ್ನ ಬರಿತಾ ಇದ್ದಾಗೆ ಆ ಬ್ರಹ್ಮಾಂಡದ ಸಂಕೇತ ಹೇಗೆ ಅದ್ಭುತವಾದ ಶಕ್ತಿಯನ್ನ ಅಲ್ಲಿ ಜಾಗೃತ ಮಾಡ್ತಾ ಇದೆ. ಆ ಅನಾಹತ ಚಕ್ರದಲ್ಲಿ ಎಂತಹ ದಿವ್ಯ ಅನುಭವ ಆಗ್ತಾ ಇದೆ ಅಂತ ಗಮನಿಸಿ. ಅನಾಹತ ಚಕ್ರದಿಂದ ಉದ್ಭವಿಸಿದಂತಹ ಅದ್ಭುತವಾದ ಆ ಸಂಕೇತಗಳಿಂದ ಉದ್ಭವವಾದಂತಹ ಅದ್ಭುತವಾದ ಶಕ್ತಿ ಆ ವ್ಯಕ್ತಿಯ ಅನಾಹತ ಚಕ್ರದ ಮೇಲೆ ನೀವು ದೂರದಿಂದಲೇ ಜಸ್ಟ್ ಕಣ್ಣನ್ನ ಮುಚ್ಚಿ ಕಲ್ಪನೆಯನ್ನ ಮಾಡಿ ನಿಮ್ಮ 2 ಕೈಯನ್ನ ಆ ವ್ಯಕ್ತಿಯ ಅನಾಹತ ಚಕ್ರದ ಹಿಂದಿನಿಂದ ಮುಂದಿನಿಂದ ಸ್ಪರ್ಶ ಮಾಡಿದಿರಾ ಅಂತ ಕಲ್ಪನೆಯನ್ನ ಮಾಡಿ ನಿಮ್ಮ ಹಸ್ತದಿಂದ ರೇಖೆನ ರಿಸೀವ್ ಮಾಡಿ ಆ ವ್ಯಕ್ತಿಯ ಅನಾಹತ ಚಕ್ರದ ಮೇಲೆ ಹಸ್ತಕ್ರಮವನ್ನ ಮಾಡಿದಾಗ ಈ ನಿಮ್ಮ ಹಸ್ತದಿಂದ ಬರ್ತಾ ಇರುವಂತಹ ಈ ಒಂದು ಶಕ್ತಿ, ಈ ರೇಖಿ ಕಿರಣಗಳು ಹೇಗೆ ಆ ಅನಾಹತ ಚಕ್ರವನ್ನ ತಲುಪ್ತಾ ಇದೆ. ಅದ್ಭುತವಾಗಿ ಈ ರಕ್ಷಣಾ ಕಿರಣಗಳು ಅನಾಹತ ಚಕ್ರವನ್ನ ತಲುಪುವ ಮೂಲಕ ಅನಾಹತ ಚಕ್ರ ಆ ಸಂಪೂರ್ಣ ಶಕ್ತಿಯನ್ನ ಹೇಗೆ ಸಂಪೂರ್ಣ ಆ ವ್ಯಕ್ತಿಯ ಹೃದಯಕ್ಕೆ ವರ್ಗಾವಣೆಯನ್ನ ಮಾಡ್ತಾ ಇದೆ. ಆ ಹೃದಯದ ಪ್ರತಿಯೊಂದು ನಾಳಗಳು ಕೂಡ ಹೃದಯದ ಮೇಲ್ಭಾಗ ಒಳಭಾಗ ಪ್ರತಿಯೊಂದು ನಾಳಗಳು ಕಪಾಟುಗಳು ಅಪಧಮನಿ ಇರಬಹುದು ಅಭಿಧಮನಿ ಇರಬಹುದು ಆ ಹೃದಯದ ಎಲ್ಲ ಕಪಾಟುಗಳಲ್ಲೂ ಪ್ರತಿಯೊಂದು ನಾಳಗಳಲ್ಲೂ ಹೃದಯದಲ್ಲಿ ಉತ್ಪತ್ತಿ ಆಗ್ತಿರೋ ರಕ್ತದ ಕಣಕಣಲ್ಲೂ ಕೂಡ ಹೇಗೆ ಈ ರೇಖಿ ಶಕ್ತಿ ಅದ್ಭುತವಾದ ಬೆಳಕಿನ ರೂಪದಲ್ಲಿ ಸಂಚಾರವನ್ನ ಮಾಡ್ತಾ ಈ ಸಂಕೇತ ಹೇಗೆ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ, ಎಲ್ಲ ನಾಳಗಳನ್ನ ಎಲ್ಲ ಕಪಾಟಗಳನ್ನ ಹೇಗೆ ಶುದ್ಧೀಕರಣಕ್ಕೆ ಒಳಪಡಿಸಿದೆ.
ಅಮ್ಮನವರ ಅನುಗ್ರಹದಿಂದ ನಿಮ್ಮ ಇಷ್ಟ ದೈವದ ಅಭಯಾಸ್ತದಿಂದ ಬರ್ತಾ ಇರುವಂತಹ ರಕ್ಷಣಾ ಕಿರಣಗಳು ನಿಮ್ಮ ಹಸ್ತದಿಂದ ಹೇಗೆ ಸಂಚಾರವನ್ನ ಮಾಡ್ತಾ ಆ ಸಮಸ್ತ ಅಂಗಾಂಗವನ್ನ ಹೀಲ್ ಮಾಡ್ತಾ ಇದೆ. 1-2-3 ನಿಮಿಷಗಳ ಕಾಲ ನೀವು ಅಲ್ಲೇ ಕೈ ಇಟ್ಟಿದ್ದೀನಿ ಅಂತ ಫೀಲ್ ಮಾಡ್ತಾ ಆ ಸಂಪೂರ್ಣ ಶಕ್ತಿ ಸಮಸ್ತ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಹೇಗೆ ಕ್ಲಿಯರ್ ಮಾಡ್ತಾ ಇದೆ. ಈ ಕ್ರಿಯೆ ನಡೆಯುವಂತಹ ವೇಳೆ ದಯಮಾಡಿ ಆ ವ್ಯಕ್ತಿ ತುಂಬಾ ಆರೋಗ್ಯವಾಗಿದ್ದಾರೆ, ಸರ್ವ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ ಅಂತ ಫೀಲ್ ಮಾಡಿ. ಈ ರೀತಿ ಮಾಡಿ ಮತ್ತೆ ಆ ಚಕ್ರಕ್ಕೆ ಯಾವ ಬಣ್ಣದಲ್ಲಿ ಎನರ್ಜಿಯನ್ನ ಕನೆಕ್ಟ್ ಮಾಡಬೇಕು, ಇದರ ಎಲ್ಲ ಸಮಸ್ತ ಮಾಹಿತಿ ನಮ್ಮ ದೀಕ್ಷಾ ವಿಧಾನ ಬೇರೆನೇ ಇರೋದ್ರಿಂದ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಿಳಿದಿರುವಂತದ್ದೇ ಆಗತ್ತೆ. ಹಾಗಾಗಿ ದಯಮಾಡಿ ಈ ಒಂದು ರೇಖಿ ಚಿಕಿತ್ಸೆ ಅತ್ಯದ್ಭುತ, ಅಮೋಘ. ಪ್ರತಿದಿನವೂ ಕೂಡ ಒಂದೊಂದು ಸಮಸ್ಯೆಗೆ ನೀವು ಹೇಗೆ ಹೀಲ್ ಮಾಡಬೇಕು ಅಂತ ನಾನು ತಿಳಿಸ್ಕೊಳ್ತಾ ಬರ್ತೀನಿ. ಮತ್ತೆ ಆ ನಾಳಗಳಲ್ಲಿ ಕನೆಕ್ಟ್ ಆದಂತಹ ಶಕ್ತಿ ಹೇಗೆ ರಕ್ತದ ಕಣಕಣಗಳಲ್ಲೂ ಕೂಡ ಜಾಗೃತ ಆಗ್ತಾ ಸಮಸ್ತ ಶರೀರದ ಎಲ್ಲ ಅಂಗಾಂಗವನ್ನ ಆವರಿಸ್ತಾ ಇದೆ. ಸಮಸ್ತ ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶವೂ ಕೂಡ ಈ ಹೇಗೆ ರೇಖಿ ಸಂಕೇತಗಳಿಂದ ಅದ್ಭುತವಾಗಿ ಗೋಚರ ಆಗ್ತಾ ಇದೆ. ಆ ವ್ಯಕ್ತಿ ಹೇಗೆ ಅದ್ಭುತವಾದ ಶಕ್ತಿ ಪುಂಜದ ರೀತಿ ತಯಾರಾಗ್ತಾ ಇದ್ದಾನೆ. ಆ ವ್ಯಕ್ತಿಯಲ್ಲಿರುವಂತಹ ಹೃದಯದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಹೇಗೆ ಸಕ್ರಿಯವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ ಹೃದಯ ಎಷ್ಟು ಅದ್ಭುತವಾಗಿ ಕ್ರಿಯಾಶೀಲತೆಯನ್ನ ಜಾಗೃತ ಮಾಡ್ಕೋತಾ ಇದೆ. ಎಂತಹ ಆರೋಗ್ಯಪೂರ್ಣ ಹೃದಯ ಅವರದಾಗಿದೆ ಅಂತ ಕಲ್ಪನೆಯನ್ನ ಮಾಡ್ತಾ ಈ ಎಲ್ಲ ಸಮಸ್ತ ಕ್ರಿಯೆಯಲ್ಲಿ ನಿಮಗೆ ಇಂತಹ ಅದಮ್ಯ ಶಕ್ತಿಯನ್ನ ದಯಪಾಲಿಸಿದಂತಹ ಬ್ರಹ್ಮಾಂಡಕ್ಕೆ ಒಂದು ಧನ್ಯವಾದವನ್ನ ಹೇಳಿ. ಮತ್ತೆ ನೀವು ಹಸ್ತಕ್ರಮವನ್ನ ಮಾಡಿದಾಗ ದಯಮಾಡಿ ಎಲ್ಲರಿಗೂ ಹೇಳುವಂಥದ್ದು, ಸ್ವಯಂ ಬ್ರಹ್ಮಾಂಡದ ವೈದ್ಯರುಗಳಾದಂತಹ ಅಶ್ವಿನ ದೇವತೆಗಳು, ಆ ಅಶ್ವಿನ ದೇವತೆಗಳು ಇಬ್ಬರಿಗೂ ಸಹ ನಿಮ್ಮ ಹಸ್ತದ ಮೂಲಕ ಶಕ್ತಿಯನ್ನ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ಫೀಲ್ನ ಮಾಡಿ. ಎಂತಹ ಅನುಭವ ಆಗತ್ತೆ. ಆ ವ್ಯಕ್ತಿ ಅದ್ಭುತವಾಗಿ ವಜ್ರಕಾಯದಂತಹ ಅದ್ಭುತವಾದಂತಹ ಬದಲಾವಣೆ ಆ ವ್ಯಕ್ತಿಯಲ್ಲಿ ಆಗ್ತಾ ಬರುತ್ತೆ. ಪ್ರತಿಯೊಂದು ಜೀವಕೋಶವೂ ಕೂಡ ಜಾಗೃತ ಆಗುವ ಮೂಲಕ ಅದ್ಭುತ ಪೂರ್ಣವಾದಂತಹ ಆರೋಗ್ಯ ಆ ವ್ಯಕ್ತಿಯದಾಗತ್ತೆ. ಹಾಗಾಗಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಆ ಅಂಗಾಂಗಕ್ಕೆ ಮಾತ್ರ ದಯಮಾಡಿ ಈ ರೇಖಿ ಕನೆಕ್ಷನ್ಸ್ ಅನ್ನ ಕೊಡಿ. ಸೆಕೆಂಡ್ ಲೆವೆಲ್ ಅವರು ಸಮಸ್ತ ಶರೀರನೇ ಕೊಡುವಂಥದ್ದು, ಅಥವಾ ಏನೋ ಒಂದು ಸಿಂಬಲ್ ಹಾಕ್ಬಿಟ್ಟು ಅವ್ರಿಗೆ ಆಯ್ತು 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 ಅಂತ ಬಿಡುವಂಥದ್ದು, ಅಥವಾ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ಸಿಂಬಲ್ಗಳನ್ನ ಅಪ್ಲೈ ಮಾಡ್ಬಿಟ್ಟು ಇವ್ರಿಗೆ ಹೀಲ್ ಆಯ್ತು ಹೀಲ್ ಆಯ್ತು ಹೀಲ್ ಆಯ್ತು ಏನೋ ಹಿಂಗೆ ಪ್ರೋಕ್ಷಣೆ ಮಾಡುವಂಥದ್ದು, ಅದೇನೋ ಸ್ಪ್ರೇ ಮಾಡುವಂಥದ್ದು ಎಲ್ಲ ಈ ಒಂದು ದಯವಿಟ್ಟು ಮೆಕ್ಯಾನಿಕಲ್ ತರ ಯೋಚನೆ ಮಾಡೋದು ಬಿಡಿ. ನಿಮ್ಮನ್ನ ನೀವು ಕಳೆದುಕೊಂಡಾಗಲೇ ರೇಖೆಯ ಆನಂದವನ್ನ ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ರೇಖಿ ಚಿಕಿತ್ಸೆಯನ್ನ ಮಾಡಕ್ ಹೋಗ್ತಾ ಇದ್ರ, ರೇಖಿ ಶಕ್ತಿಯನ್ನ ಸಂಚಾರ ಮಾಡೋ ಮೂಲಕ ಅದ್ಭುತವಾದ ವೈದ್ಯರುಗಳಾಗೋದಿಕ್ ಹೋಗ್ತಾ ಇದ್ದೀರಾ ಅಲ್ವಾ. ಆ ವೈದ್ಯ ವೃತ್ತಿಯನ್ನ ನಿಭಾಯಿಸುವಾಗ ಅಂತಹ ನಿಷ್ಕಲ್ಮಶವಾದ ಭಾವ ಇರ್ಲಿ, ಆ ಕೇಸನ್ನ ನಾನು ಗೆಲ್ಲಲೇಬೇಕು ಅನ್ನುವಂತಹ ಹಠ ಇರ್ಲಿ. ಹಾಗೆ ಆ ವ್ಯಕ್ತಿಯನ್ನ ಆ ಸಮಸ್ಯೆಯಿಂದ ಹೊರಗಡೆ ತಂದಾಗ ಆ ವ್ಯಕ್ತಿ ಎಷ್ಟು ಖುಷಿ ಪಡ್ತಾನೋ ಅದಕ್ಕಿಂತ ಹೆಚ್ಚಿನ ಆನಂದವನ್ನ ನೀವು ಪಡುವಂತಹ ಮನೋಭಾವ ಇರಲಿ. ದಯವಿಟ್ಟು ಈ ಒಂದು ನಿಮ್ಮ ಮನಸ್ಥಿತಿಯನ್ನ ಹಾಗೆ ನಿಮ್ಮ ಹೃದಯದ ವೈಶಾಲ್ಯತೆಯನ್ನ ದಯವಿಟ್ಟು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳುವಂಥದ್ದು ಮಾಡಿ. ನಿಮ್ಮ ವಿಶಾಲವಾದ ಮನೋಗುಣವನ್ನ ಬೆಳೆಸ್ಕೊಳ್ಳುವಂಥದ್ದು ಮಾಡಿ. ಆ ಯಾವುದೇ ಫಲಾಪೇಕ್ಷೆಯನ್ನ ಪಡೆದೆ ಆ ವ್ಯಕ್ತಿ ತುಂಬಾ ಆರೋಗ್ಯವಂತನಾಗ್ಲಿ ಅನ್ನುವಂತಹ ಭಾವನೆಯಿಂದ ಮಾಡಿ. ಅವನು ನನ್ನ ಮಗುನೇ ಏನೋ ಅಥವಾ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಸಂಬಂಧಿಕನೇನೋ ಎನ್ನುವ ರೀತಿಯಲ್ಲಿ ಹೆತ್ತ ತಾಯಿಯ ರೂಪದಲ್ಲಿ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನ ಮಾಡುವಂತಹ ಮನೋಭಾವವನ್ನ ಬೆಳೆಸ್ಕೊಳ್ಳಿ. ಖಂಡಿತವಾಗ್ಲೂ ಅದ್ಭುತವಾದ ಚಿಕಿತ್ಸಕರಾಗ್ತೀರ. ನೀವೇ ಅದ್ಭುತವಾದ ಇಲಾಸ್ ಆಗ್ತೀರ. ಯಾವುದೇ ಟೆಕ್ನಿಕ್ ಅದು ಇದು ದಯವಿಟ್ಟು ಟೆಕ್ನಿಕ್ಗಳಿಂದ ಬೀಳ್ಬೇಡಿ. ಟೆಕ್ನಿಕ್ಗಳಿಂದ ಬಿದ್ದಷ್ಟು ನೀವು ಸಾಮಾನ್ಯರಾಗ್ತೀರಾ. ಶಕ್ತಿಗಳ ಹಿಂದೆ ಬೀಳಿ, ಸಂಕೇತಗಳ ಹಿಂದೆ ಬೀಳಿ. ಆ ಸಂಕೇತಗಳ ವೈಬ್ರೇಷನ್, ಆ ಒಂದು ಎನರ್ಜಿ ಹೆಂಗೆ ನಿಮಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ನೀವೆಲ್ಲರೂ ಕೂಡ ಶಕ್ತಿ ಪುಂಜಗಳಾಗಿ ಪ್ರತಿನಿಧಿಸ್ತೀರ. ಎಲ್ಲರೂ ಕೂಡ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗಿ ಹೊರಬರ್ಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ನಿಮಗೆ ಏನೇ ಒಂದು ಗೊಂದಲಗಳಿದ್ದು ಏನಾದ್ರೂ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಏನಾದ್ರು ಅನಾರೋಗ್ಯ ಸಮಸ್ಯೆ ಇದ್ರೆ ಅದನ್ನ ಹೇಗೆ ನಿಭಾಯಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಕಮೆಂಟ್ಸ್ಗಳ ಮೂಲಕ ತಿಳಿಸುವಂಥದ್ದು ಮಾಡಿ. ನನಗೆ ತಿಳಿದಷ್ಟು ಯಥಾಶಕ್ತಿ ಖಂಡಿತವಾಗ್ಲೂ ನಾನು ತಿಳಿಸ್ತಾ ಹೋಗ್ತೀನಿ. ಅದನ್ನ ಫಾಲೋ ಮಾಡುವಂಥದ್ದು ನೀವು ಕೂಡ ನಿಮ್ಮ ಲೈಫಲ್ಲಿ ಅದ್ಭುತವಾದ ಸಕ್ಸಸ್ಫುಲ್ ಪರ್ಸನ್ಗಳಾಗೋದಕ್ಕೆ ಪ್ರಯತ್ನವನ್ನ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳಷ್ಟೇ ಅಲ್ಲ, ರೇಖಿ ಮಾಸ್ಟರ್ಸ್ಗಳೇ ಉದ್ಭವ ಆಗುವಂಥದ್ದಾಗಿ. ಒಳ್ಳೇದಾಗ್ಲಿ. ಜಗನ್ಮಾತೆಯ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಸೂರ್ಯಾಸ್ತದ ವೇಳೆ ಉದಯತೋ ಬ್ರಹ್ಮರೂಪಾಯ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ಸೂರ್ಯ ದೇವಾಯ ತೇನು. ಸೂರ್ಯ ಭಗವಾನ್
ನಿಮ್ಮ ಅನುಗ್ರಹ ಆಶೀರ್ವಾದ ನನ್ನ ಪ್ರತಿಯೊಬ್ಬ ಚೈತನ್ಯ ಶಕ್ತಿಗಳ ಮೇಲಿರಲಿ. ಜಗನ್ಮಾತೆ ಆದಿಪರಾಶಕ್ತಿ ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡತೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಿಸ್ಮನೆ. ಜಗನ್ಮಾತೆ ಭೂತಾಯಿ ಕಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ರೇಖಿ ರಕ್ಷತಿ ರಕ್ಷಿತ. ಆಯ್ತಾ? 7 ಚಕ್ರಗಳಿಗೂ ಕಷ್ಟಪಟ್ಟು ಸಸಿಯನ್ನ ನೆಟ್ಟಿದ್ದೀನಿ. ಈ ಗಿಡಕ್ಕೆ ನೀರಾಕೋ ಕೆಲಸ ಯಾರ್ದು? ಪ್ರತಿದಿನ ದಯವಿಟ್ಟು ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಯಾರಾದರೂ